ನಿಗಮ ಟಿವಿ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಒಳ್ಳೆ ವಿಷಯಗಳನ್ನ ಹೇಳುವಂಥ ನಿಗಮ ಟಿವಿನ ಯಾವಾಗಲೂ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ, ಅವ್ರನ್ನ ಹರಿಸಿ ಹಾರೈಸಿ. ಆಯಿತು, ಈಗ ಎರಡನೇ ಹಂತಕ್ಕೆ ನಾವು ಬರೋದೇ ಆದರೆ ಈ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಾನು ಸಾರಿಗೆ ಸಮುದಾಯಕ್ಕೆ ನಾನು ತಿಳಿಸ್ಬೇಕಾಗತ್ತೆ. ಈಗ ಏಪ್ರಿಲ್ ತಿಂಗಳಲ್ಲಿ ಏನು ಚಳುವಳಿ ನಡೀತು, ಎಷ್ಟು ಸಾವಿರ ಜನ ಡಿಸ್ಮಿಸ್ ಆದರು, ಎಷ್ಟು ಸಾವಿರ ಜನ ಸಸ್ಪೆನ್ಷನ್ ಮಾಡಿದರು, ಎಷ್ಟು ಸಾವಿರ ಜನವನ್ನು ಒಂದು ಕಡೆಯಿಂದ ದೂರದ ಪ್ರದೇಶಗಳಿಗೆ ವರ್ಗಾವಣೆ ಮಾಡಿದರು, ಇದು ಎಲ್ಲದೂ ಕೂಡ ಸಂಸ್ಥೆಯ ಸಿಬ್ಬಂದಿಗಳಿಗೆ ಗೊತ್ತಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿ ನಮಗೆ ಸುಮ್ಕೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ ಒಂದು ಸರಿಯಾದಂಥ ಒಂದು ತೀರ್ಮಾನಕ್ಕೆ ನಾವು ಹೋಗ್ಬೇಕಂತ ಹೇಳಿ ಆಲೋಚನೆ ಮಾಡುವಾಗ ನಮ್ಮ ನಾಯಕರುಗಳೇ, ಏನು ನಮ್ಮ ಸಾರಿಗೆ ಸಂಸ್ಥೆಯ ಹೋರಾಟ ಸಂಸ್ಥೆಯ ನಾಯಕರುಗಳೇ ನನಗೆ ಬಂದು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಅಣ್ಣ, ನಿಮ್ಮ ಕೈ ಮುಗಿತೀವಿ, ಸಂದರ್ಭ ಹೆಂಗಿದೆ ಅಂದರೆ ನಮ್ಮ ಸಿಬ್ಬಂದಿ ಭಾಳ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾರೆ, ನೀವು ಸುಮ್ಮನೆ ಇದ್ದರೆ ಎಲ್ಲದನ್ನು ಸರಿ ಮಾಡ್ತಾರಂತೆ ಸರ್ಕಾರದವರು, ನೀವು ಅಷ್ಟೇ ಕಾಣಬಾರ್ದಂತೆ ಅವ್ರಿಗೆ, ಹಾಗಾಗಿ ನಾವು ಎಲ್ಲದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಡಿಸ್ಮಿಸ್ ಆದವರು ಅಥವಾ ವರ್ಗಾವಣೆ ಇತ್ಯಾದಿಗಳು ಎಲ್ಲದೂ ಕೂಡ ಸರಿಯಾಗತ್ತೆ, ಮತ್ತು ಒಂದಿಷ್ಟು ಸುಧಾರಣೆ ಕೂಡ ಆಗುತ್ತೆ. ನೀವು ಸ್ವಲ್ಪ ದಿವಸ ನೀವು ಏನೂ ಮಾತಾಡ್ದಂಗೆ ಸುಮ್ಮನೆ ಇರಬೇಕಂತ ಹೇಳಿ ನನಗೆ ಬಂದು ಮನವಿ ಮಾಡ್ತಾರೆ. ನಾನು ಏನು ಮಾಡಬೇಕಂತ ಹೇಳಿ ಆಲೋಚನೆ ಮಾಡುವಾಗ, ಒಳ್ಳೆಯದಾಗೋದಾದರೆ, ಇಷ್ಟು ದೊಡ್ಡ ಸಮುದಾಯಕ್ಕೆ ಒಳ್ಳೆಯದಾಗೋದೇ ಆದರೆ ನಾನು ಸುಮ್ಮನೆ ಇರೋದರಿಂದ ಏನು ತಪ್ಪಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನಾನು ಮೌನಕ್ಕೆ ಜಾರಬೇಕಾಗತ್ತೆ. ಇದೆಲ್ಲ ಏನು ಅನ್ಯಾಯ ಆಯಿತೋ, ಅನ್ಯಾಯವನ್ನು ಸಹಿಸಿಕೊಂಡು ನಾನು ಸುಮ್ಮನೆ ಇರಬೇಕಾದಂಥ ಸನ್ನಿವೇಶವನ್ನು ಮಾನ್ಯ ಇವರೆಲ್ಲ ಏನು ನಮ್ಮ ಒಕ್ಕೂಟದಲ್ಲಿ ಕೆಲಸ ಮಾಡಿದ್ರು, ಈ ಎಲ್ಲ ಜನರು ಮುಖಂಡರುಗಳು ಹೇಳೋದನ್ನು ನಾನು ಮತ್ತೆ ಯೋಚನೆ ಮಾಡಿ ಸುಮ್ಮನೆ ಇರುವ ತೀರ್ಮಾನಕ್ಕೆ ಬರ್ತೀನಿ. ಆಮೇಲೆ ಅದಾದ ಮೇಲೆ ಬೇರೆ ಬೇರೆ ಥರದ್ದು ಎಲ್ಲ ಶುರುವಾಗತ್ತೆ. ಅಲ್ಲಿ ಬಂದಂಥ ಸನ್ನಿವೇಶದಲ್ಲಿ ನಮ್ಮ ಚಂದ್ರು ಇರ್ಬೋದು, ಅಲ್ಲಿ ನಮ್ಮ ಜಗದೀಶ್ ಅಲ್ಲ, ಮತ್ತು ಇವರು ಮೇಡಮ್ ಇದ್ದಾರಲ್ಲ ಚಂಪಕಾವತಿಯವರು, ಮತ್ತು ಯೋಗೀಶು, ಮತ್ತೊಬ್ಬ ಯೋಗೀಶು, ಹೀಗೆ ಅನೇಕ ಜನ ನನ್ನನ್ನು ಒಂದು ಟೀಮ್ ಮಾಡ್ಕೊಂಬಂದು ಭೇಟಿ ಮಾಡಿ ಈ ಒತ್ತಾಯವನ್ನು ಪದೇ ತಂದ ಕಾರಣಕ್ಕೆ ನಾನು ಮೌನ ವಹಿಸಬೇಕಾಗತ್ತೆ. ಇದು ಅನಿವಾರ್ಯ ಆಗಿಬಿಡುತ್ತೆ. ಈಗ ನಮಗೆಲ್ಲರೂ ಅಶೋಕ್ ಅವರು ಹೇಳಿದ್ದಾರೆ, ಮತ್ತು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ನೀವು ಲಕ್ಷ್ಮಣ್ ಸವದಿ ಹೇಳಿದ್ದಾರೆ, ನೀವು ಅವ್ರನ್ನ ಬಿಟ್ಟರೆ ನಾವು ಇದನ್ನೆಲ್ಲದನ್ನೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೀವು ಸ್ವಲ್ಪ ದಿವಸ ಮಾತಾಡಬೇಡಿ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇರಬೇಕಾಯ್ತು. ನಾನು ಸುಮ್ಮನಾದೆ. ಇದು ಒಂದು ಹಂತಕ್ಕೆ ಆದರೆ, ಮತ್ತೊಂದು ಹಂತದಲ್ಲಿ ನನ್ನನ್ನು ಭ್ರಷ್ಟಾಚಾರದ ಆರೋಪಕ್ಕೆ ಸಿಲುಕಿಸುವಂಥ ಪ್ರಯತ್ನವನ್ನು ಸಾರಿಗೆ ಸಂಸ್ಥೆಯಲ್ಲಿ ಮೇಲ್ಮಟ್ಟದಲ್ಲಿ ಒಂದು ನಡೀತಾ ಇತ್ತು. ಒಂದು ಕರಾಮತ್ತು ಭಾಳ ಚೆಂದಾಗಿ ನಡೀತಾ ಇತ್ತು. ಈ ಚಳವಳಿ ಮುಕ್ತಾಯ ಆದ ಸಂದರ್ಭದಲ್ಲಿ ಒಂದು ಟಿ ವಿ ಮಾಧ್ಯಮದ ವ್ಯಕ್ತಿ, ನಾನು ಆತ ಟಿ ವಿ ಮಾಧ್ಯಮದವನು ಅಂತ ಗೊತ್ತಿಲ್ಲ, ಒಂದು ಫೋನ್ ಬರ್ತದೆ, ನಾನು ಹಿಂಗೆ ಬಂದು ನಿಮ್ಮನ್ನು ಅನೇಕ ಸಾರಿ ಭೇಟಿ ಮಾಡಿದ್ದೆ, ಕೆಂಪಣ್ಣ ಕಮಿಷನ್ ನಡೆಯುವಾಗ ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಅರ್ಕಾವತಿದು
ಆಗ ನಿಮ್ಮ ಹತ್ರ ಬಂದು ಅನೇಕ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದೆ. ನಾನೇ ಈ ರಾಕೇಶ್ ಶೆಟ್ಟಿ ಅಂತ ಹೇಳಿ ಪರಿಚಯನ ಹೇಳ್ತಾರೆ. ತುಂಬ ಸಂತೋಷ, ಈಗ ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ? ನಾನು ಅಮಿತ್ ಶಾ ಅವರ ಆಪ್ತ ವಲಯದ ಒಬ್ಬ ಕೆಲಸಗಾರನಾಗಿ ನಾನು ಅಲ್ಲಿದ್ದೀನಿ. ಸಮಯ ಬಂದಾಗ ನಾನು ಬೆಂಗಳೂರಿಗೆ ಬಂದು ಹೋಗ್ತೀನಿ. ನಿಮ್ಮ ಹತ್ರ 2 ನಿಮಿಷದ್ದು ಮಾತೈತೆ, ನೀವು 2 ಮಾತಾಡಿಬಿಟ್ಟು ಹೋಗ್ತೇನೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳ್ತೇನೆ, ಇಲ್ಲ ಬಂದುಬಿಡಿ ಕಚೇರಿಗೆ, ಗಾಂಧಿನಗರದಲ್ಲೇ, ಇಲ್ಲ ಮನೆಗೆ ಬನ್ನಿ, ಯಾವಾಗ ಬಿಡುವಾಗ್ತದೆ ನೀವು ಫೋನ್ ಮಾಡ್ಕೊಂಡು ಬನ್ನಿ. ಇಲ್ಲ ಸರ್, ನಾನು ಇನ್ನೊಂದು 2 ಅವರ್ಸಲ್ಲಿ ಏರ್ಪೋರ್ಟಿಗೆ ಹೋಗಬೇಕು, ಹಾಗಾಗಿ ಡೆಲ್ಲಿಗೆ ಹೊರಟಿದ್ದೀನಿ, ನಿಮ್ಮನ್ನು ಭೇಟಿ ಮಾಡೇ ಹೋಗ್ತೀನಿ. ಸರಿ ಬನ್ನಿ ಕಚೇರಿಗೆ. ಇಲ್ಲ ಸರ್, ಅಲ್ಲಿ ನಿಮ್ಮ ತುಂಬ ಜನ ಇರ್ತಾರೆ, ನಾನು ಯಾರಿಗೂ ಅಲ್ಲಿ ತೋರಿಸ್ಕೊಳ್ಳೋದು ಬೇಡ, ಖಾಸಗಿಯಾಗಿ ಮಾತಾಡಬೇಕು, ಹಿಂಗೆ ಇಲ್ಲಿ ಹೋಟೆಲಲ್ಲಿ ಇರ್ತೀನಿ, ನೀವು ಒಂದು 2 ನಿಮಿಷ ಬಂದು ಹೋಗ್ಬಿಡಿ ಸರ್ ಪ್ಲೀಸ್ ಅಂತ. ಸರಿ, ಆ ಹೋಟೆಲ್ಗೆ ಹೋಗ್ತೇನೆ. ಅಲ್ಲಿ ಎಲ್ಲೋ ಹೋಟೆಲಲ್ಲಿ ಕೂರಿಸ್ತಾರೆ, ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ. ಅವರು ಏನು ಸ್ಟಿಂಗ್ ಮಾಡ್ತಾರೆ ಅಂಥೇಳಿ ನಮಗೆ ಅನಿಸೋದಿಲ್ಲ, ಏನೋ ಭಾಳ ನಂಬಿಕೆಯಿಂದ ಆತ್ಮೀಯವಾಗಿ ಖಾಸಗಿ ಮಾತುಗಳನ್ನು ಮಾತಾಡ್ಬೋದು ಅಂತೇಳಿ ಅಂದ್ಕೊಂಡಿರ್ತೀವಿ. ಆದರೆ ಮಾತಾಡ್ತಾ ಇದ್ದಕ್ಕಿದ್ದಂಗೆ ಆ ಪಕ್ಕದ ಅದೇ ರೂಮ್ನಲ್ಲಿ ಒಂದು ಡೋರ್ ಹಾಕಿರ್ತಕ್ಕಂಥ ಕೊಠಡಿ ಇರ್ತದೆ. ಅಲ್ಲಿ ಇದ್ದಕ್ಕಿದ್ದಂಗೆ ದೊಡ್ಡದ್ದು ಏನೋ ಒಂದು ವಸ್ತು ಧಡಾರ್ನ ಬಿದ್ದುಬಿಡ್ತದೆ. ನಾನು ಅವ್ರಿಗೆ ಕೇಳ್ತೀನಿ, ಯಾರಿದ್ದಾರೆ ಒಳಗಡೆ ಅಂತ. ಒಳಗಡೆ ಯಾರಿದ್ದಾರೆ ಅಂತ ಕೇಳುವಾಗ, ಇಲ್ಲ ಯಾರಿಲ್ಲ, ಅದು ಪಕ್ಕದ ರೂಮಿಗೆ ಸೇರಿದ್ದು, ನಮ್ಮ ರೂಮಿಗೆ ಸೇರಿಲ್ಲ ಅಂತಾರೆ. ನನಗೆ ಅನುಮಾನ ಪ್ರಾರಂಭ ಆಗುತ್ತೆ. ನಾನು ಹೆಚ್ಚು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಸರಿ, ಮತ್ತೊಂದು ಸಾರಿ ಭೇಟಿ ಆಗೋಣ, ನನ್ನ ಕೆಲಸ ಇದೆ ಅಂತ ಹೇಳಿ ಅವರು ಏನೇನೋ ಅನೇಕ ವಿಷಯಗಳನ್ನು ತರ್ತಾರೆ, ಅನೇಕ ಡಿಮ್ಯಾಂಡ್ಗಳನ್ನು ಇಕ್ತಾರೆ. ನಾನು ಅದಕ್ಕೆ ಸ್ಪಂದಿಸೋದಕ್ಕೆ ಇಷ್ಟ ಆಗೋದಿಲ್ಲ. ನಾನು ನನ್ನ ಮಗ ಹೊರಡುವಾಗ ಕೂಡ ಕೆಳಗೆ ಬಂದ ಮೇಲೆ ಒಂದು ಯೋಚನೆ ಮಾಡ್ತೇವೆ, ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ. ಯಾಕಂದರೆ ಈಗ ಆದಂಥ ಘಟನೆ ಏನಿದೆ, ನಮ್ಮನ್ನು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಥವಾ ಬಲವಂತವಾಗಿ ನಮ್ಮನ್ನು ಏನಾದರೂ ಹೇಳಿಕೆ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವುದಕ್ಕೂ ಒಂದು ಕಂಪ್ಲೇಂಟ್ ಇರಲಿ, ಒಂದು ಕೊಟ್ಬಿಡೋಣ ಅಂತ ಹೇಳಿ ಏನು ನಮ್ಮ ಕಬ್ಬನ್ ಪಾರ್ಕ್ ಒಳಗಡೆ ಇರ್ತಕ್ಕಂಥ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನಿಗೆ DCP ಹತ್ರ ಕೊಟ್ಬಿಡೋಣ ಅಂಥೇಳಿ ನನ್ನ ಮಗನ ಜೊತೆ ಮಾತಾಡ್ತೇನೆ. ಅಲ್ಲೇ ಕಬ್ಬನ್ ಪಾರ್ಕಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮಗ ಹೇಳ್ತಾನೆ, ಅವನು ಹೇಳ್ತಾ ಇದ್ದಾನೆ, ನಾನು ಅಮಿತ್ ಶಾ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅಮಿತ್ ಶಾ ಡೈರೆಕ್ಷನ್ ಪ್ರಕಾರನೇ ಆತ ಬಂದು ನಮ್ಮನ್ನು ಕರ್ಕೊಂಡೋಗಿ ಮಾತಾಡಿಸಿದ್ರೆ ಒಂದು ಪಕ್ಷ, ಈಗ ನಾವು ಕಂಪ್ಲೇಂಟ್ ಕೊಟ್ಟರೂ ಕೂಡ ನಾವು ಕೊಡೋ ಕಂಪ್ಲೇಂಟಿಗಿಂತ ಅವರು ಅದಕ್ಕೇನೋ ಮ್ಯಾನಿಪ್ಯುಲೇಟ್ ಮಾಡಿ ನಾವೇ ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಆ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೋದು ಅಪ್ಪ. ಆ ಕಾರಣಕ್ಕೆ ಕಂಪ್ಲೇಂಟ್ ಕೊಡೋದೇ ಬೇಡ ಅನಿಸುತ್ತೆ, ಈಗ ಹೋಗೋದು ಸರಿ ಬಂದ್ಬಿಡಿ ಅಂತಾನೆ. ಈ ಎರಡನ್ನೂ ಯೋಚನೆ ಮಾಡಿ ನಾನೇನು ಮಾಡ್ತೇವೆ, ನಡಿ ಸದ್ಯಕ್ಕೆ ಬೇಡ ಅಂತ ಹೇಳಿ ನಾವು ಬರ್ತೇವೆ. ಇದು ಆ TV ಚಾನಲ್ಲು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಗೆ ಆದರೂ ಕೂಡ ಇದೆಲ್ಲ ಒಂದು ಹಂತಕ್ಕೆ ಇದು ಈ ಲೆವೆಲ್ಲಿಗೆ ಬರ್ತದೆ. ಬಂದಾದಮೇಲೆ ನಾನು ಸ್ವಲ್ಪ ದಿವಸ ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ನಲ್ಲ, ಸಾರಿಗೆ ಸಂಸ್ಥೆಯಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಏನು ಮಾಡ್ತಿರೋ ಮಾಡಿ ಕೆಲಸ, ಈ ಹಂತದಲ್ಲಿ ನೀವು ಹೇಳ್ದಂಗೆ ಎಲ್ಲದೂ ನಿಮ್ಮ ಮಾತಿನಂತೆ ಬಗೆಹರಿದ್ಬಿಟ್ರೆ ತುಂಬ ಸಂತೋಷ ಅಂತ ಹೇಳಿ ನಾನು ಸುಮ್ಮನೆ ಇರುವಾಗ ಒಂದು ರೈತ ಸಂಘದ್ದು ಚಳುವಳಿಗಳು ದೆಹಲಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಅನೇಕ ನಡೀತಾ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪೂರ್ತಿ ಅಲ್ಲಿ ಬ್ಯುಸಿಯಾಗಿರ್ತೀವಿ. ಆ ನಂತರ ಏನಾಗ್ತದೆ, ಇದೆಲ್ಲ ನಡಿಬೇಕಾದ್ರೆ ಒಂದು ರಾಜಕೀಯವಾಗಿ ತೀರ್ಮಾನವನ್ನು ತಗೋಬೇಕಾಗತ್ತೆ. ನಾವು ಮುಂದಿನ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ, 23. ನಾವು ಚುನಾವಣಾ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ರೈತ ಸಂಘದ್ದು ಒಂದು ಬೃಹತ್ ಸಮಾವೇಶವನ್ನು
ಇದೇ ಏಪ್ರಿಲ್ 21ನೇ ತಾರೀಕು ನಾವು 2022ರಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತೇವೆ. ಆ ಕಾರ್ಯಕ್ರಮಕ್ಕೆ ದೆಹಲಿಯ ಮುಖ್ಯಮಂತ್ರಿ, ಅಂದಿನ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕರೆಸಿರ್ತೀವಿ. ಆ ಕಾರಣಕ್ಕೆ ಆ ಸಮಾವೇಶ ಮತ್ತು ಸಮಾವೇಶದ ಔಟ್ಪುಟ್ ಹೆಂಗಿರುತ್ತೆ ಅಂದರೆ, ಕನಿಷ್ಠ ಇವರು ಒಂದು 25 ಸೀಟ್ ಗೆಲ್ತಾರೆ ಅನ್ನುವ ಒಂದು ಚರ್ಚೆ ಕರ್ನಾಟಕದಲ್ಲಿ ಶುರುವಾಗಿಬಿಡ್ತದೆ. ಆ ಸಂದರ್ಭದಲ್ಲಿ ನನ್ನನ್ನು ಖಾಸಗಿಯಾಗಿ ಭೇಟಿ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಖಾಸಗಿಯಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಭೇಟಿ ಮಾಡೋದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಗಮನಿಸಿರ್ತಾರೆ. ನಾವು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಕಾರಣಕ್ಕೆ JDS ಡಿಪ್ರೆಸ್ ಆಗುತ್ತೆ, ಸಿಂಗಲ್ ಡಿಜಿಟ್ ಆಗುತ್ತೆ ಅನ್ನೋ ಭಯ ಅವರಿಗೆ ಕಾಡಕ್ಕೆ ಶುರುವಾಗ್ತದೆ. ಆ ನಂತರ ಅರವಿಂದ್ ಕೇಜ್ರಿವಾಲ್ ಬಂದು ಕಾರ್ಯಕ್ರಮ ಮಾಡಿ ಆದಮೇಲೆ ರಾಜ್ಯದಲ್ಲಿ ಭಾಳ ಚರ್ಚೆ ಶುರುವಾಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕ್ಯಾಂಡಿಡೇಟ್ಗಳು ಹುಡುಕಿ ನಮ್ಮನ್ನು ಭೇಟಿ ಮಾಡೋ ಪರಿಸ್ಥಿತಿ ಶುರುವಾಗಿರುತ್ತೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಡೆಲ್ಲಿಯಲ್ಲಿ ಅವ್ರ ಮನೆಯಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ನನ್ನ ಮೇಲೆ ಹೆಸರು ಸರಿಯಿಲ್ಲ, ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ ಇದೆ, ನೀವು ಅವ್ರನ್ನ ಹೆಚ್ಚು ಆದ್ಯತೆಯನ್ನು ಕೊಡೋಕ್ಕೆ ಹೋಗಬೇಡಿ, ನೀವು ತಟಸ್ಥ ನಿಲುವನ್ನು ತಾಳಿ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಕನ್ವಿನ್ಸ್ ಮಾಡಿ ಬಂದಿರ್ತಾರೆ. ಹಾಗೆ ಆವತ್ತಿನ ಆ ಪಾರ್ಟಿ ಕೂಡ ನನ್ನನ್ನು ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ, ಕುಮಾರಸ್ವಾಮಿ ಮಾತು ಕೇಳಿಕೊಂಡು ಅವರಂತೆ ಹಾಡುವಂಥ ಪರಿಸ್ಥಿತಿ ಆಮ್ ಆದ್ಮಿ ಪಾರ್ಟಿ ಬಂದು ನಿಂತಿರುತ್ತೆ. ಆ ಕಾರಣಕ್ಕೆ ನಾನು ಆ ಸಂದರ್ಭವನ್ನು ಕಡೆಗಣಿಸಿ ನಾನು ಬೇರೆ ಥರ ಯೋಚನೆ ಮಾಡಲಿಕ್ಕೆ ಶುರುವಾಗಿರ್ತೀವಿ. ರೈತ ಹೋರಾಟ ಮತ್ತು ರಾಜಕೀಯ ಜಾಗೃತಾ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರುವಾಗ ನಾನು ಇದಕ್ಕೆ ಪೂರ್ವ ಸಿದ್ಧತೆ ನಡೆದಿರುತ್ತೆ. ಏನು, ನನ್ನನ್ನು ಒಂದು ಭ್ರಷ್ಟಾಚಾರದ ಆರೋಪದ ಕೆಳಗಡೆ ತರಬೇಕು, ನನ್ನ ಚಾರಿತ್ರ್ಯವನ್ನು ವಧೆ ಮಾಡಬೇಕು, ನನ್ನ ರಾಜಕೀಯದಿಂದ ದೂರ ಇಕ್ಕಬೇಕು, ಹೋರಾಟದ ಜೀವನದಲ್ಲಿ ನನ್ನನ್ನು ಇಡೀ ಸಮಾಜ ಕಡೆಗಣಿಸಬೇಕು, ಆ ರೀತಿಯಲ್ಲಿ ಇವರಿಗೆ ಅಪಪ್ರಚಾರವನ್ನು ತರಬೇಕಂತೇಳಿ ಅನೇಕ ನನ್ನ ಒಳಗಡೆಯ ಹಿತಶತ್ರುಗಳು, ಬಾಹ್ಯ ಶತ್ರುಗಳು ಎಲ್ಲರೂ ಸೇರಿ ಒಂದು ಕೂಟವನ್ನು ರಚನೆ ಮಾಡ್ತಾರೆ. ಆ ಕೂಟದ ಪ್ರಯತ್ನವೇ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ. ಸಾರಿಗೆ ಸಂಸ್ಥೆಯಿಂದ 35 ಕೋಟಿ ರೂಪಾಯಿಗಳನ್ನು ಇವರು ಪಡೆದರು. ಮತ್ತು ದಿಲ್ಲಿ ಹೋರಾಟವನ್ನು ವಾಪಸ್ ಪಡೀಲಿಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಇವರು ಪಡೆದಿದ್ದಾರೆ ಅಂತಕ್ಕಂಥ ಆರೋಪವನ್ನು ಬಹಳ ಸರಳವಾಗಿ ಚಾರ್ಜ್ ಮಾಡ್ತಾರೆ ಒಂದು TV ಚಾನಲ್. ಅದೇ 21/2022ರಲ್ಲಿ ಏನು ಸಮಾವೇಶ ಆಯಿತು, ಅದರ ಡೆವಲಪ್ಮೆಂಟ್ ಏನಾಗುತ್ತೆ, ಅದೇ 22 ಮೇ 25ನೇ ತಾರೀಕು ಇದು ವ್ಯವಸ್ಥಿತವಾಗಿ ಅವ್ರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಒಳಗಡೆನೇ ಇದ್ದಂಥ ನಮ್ಮ ಸ್ನೇಹಿತ ಒಬ್ಬ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇದೆ, ನನ್ನ ಪುಸ್ತಕ ಒಂದು ಬಿಡುಗಡೆ ಇದೆ, ನೀವು ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಸಿರಿಗೆರೆ ಸ್ವಾಮೀಜಿ ಬರ್ತಾರೆ ಅಂತ ಹೇಳಿ ನನ್ನನ್ನು ಶಿವಮೊಗ್ಗಕ್ಕೆ ಕರೀತಾರೆ. ನಾನು ಶಿವಮೊಗ್ಗಕ್ಕೆ ಹೋಗುವ ಕಾರ್ಯಕ್ರಮ ಅವತ್ತೇ ಅಲ್ಲಿಗೆ ಒಂದು ಸುದ್ದಿ ಬರ್ತದೆ, ನಿಮ್ಮ ಬಗ್ಗೆ ಒಂದಿಷ್ಟು ಇದು ಬಿಡ್ತಾ ಇದ್ದಾರೆ ಬುಲೆಟಿನ್ಸು, ನಿಮ್ಮ ಬಗ್ಗೆ ಭ್ರಷ್ಟಾಚಾರದ ಆರೋಪ ಇದೆಯಂತೆ, ಸಂಜೆ 6ರಿಂದ 10 ಗಂಟೆವರೆಗೆ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಸರಿ, ಅದು ಸುದ್ದಿ ಗೊತ್ತಾಯಿತು, ನಾನು ಭ್ರಷ್ಟಾಚಾರ ಮಾಡಿದ್ರಲ್ವಾ, ಮಾಡಲಿ, ಅದೇನು ಮಾಡ್ತಾರೆ ಅಂತ ಹೇಳಿ ನಾನು ಒಂದು ಮಂಡ ಧೈರ್ಯದಲ್ಲೇ ನಾನು ಇದ್ದೆ.
ಆಮೇಲೆ ಶಿವಮೊಗ್ಗ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಚಿತ್ರದುರ್ಗ ತಲುಪೋ ಅಷ್ಟರೊಳಗಡೆ 6 ಗಂಟೆ ಆಗಿರುತ್ತೆ. ಇವ್ರ ಕಾರ್ಯಕ್ರಮ ಶುರುವಾಗಿರುತ್ತೆ. ನನ್ನ ಬಗ್ಗೆ ಅಪಪ್ರಚಾರದ ಕಾರ್ಯಕ್ರಮ ಇವರು ಚಾಲೂ ಮಾಡಿರ್ತಾರೆ. ಸರಿ, ಇಷ್ಟೆಲ್ಲ ಆಯಿತು. ಇದೆಲ್ಲ ಏನು ನೋಡೋಣ ನಾಳೆಗೆ ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಮನೆ ತಲುಪಿದ ಮೇಲೆ ಇವರು ಮಾಡಿದ್ದೇನು ಕೆಲಸ ಅಂದರೆ HD ಕುಮಾರಸ್ವಾಮಿ ಬೆಂಬಲಿತರ ಗುಂಪೊಂದು ಅದೇ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಮನೆ ಮೇಲೆ ದಾಳಿ ಮಾಡ್ತಾರೆ. ನಾವು ಯೂತ್ ಜನತಾ ದಳ ಅಂತ ಹೇಳಿ ಘೋಷಣೆ ಕೂಗ್ತಾ ಕೋಡಿಹಳ್ಳಿ ಚಂದ್ರಶೇಖರನಿಗೆ ಧಿಕ್ಕಾರ ಅಂತ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆ ಡೋರ್ ಒದಿತಾರೆ, ಗೇಟ್ ಒದಿತಾರೆ, ಕೋಳಿ ಮೊಟ್ಟೆ ಹೊಡಿತಾರೆ, ನನ್ನ ಗಾಡಿ ಗೂಟ ಕೇಳ್ತಾರೆ, ಗ್ಲಾಸ್ ಹೊಡಿತಾರೆ, ಆಮೇಲೆ ನೇಮ್ ಪ್ಲೇಟ್ ಕಿತ್ತಾಕ್ತಾರೆ, ಕೋಳಿ ಮೊಟ್ಟೆ ಹೊಡಿತಾರೆ. ಇಷ್ಟೆಲ್ಲ ಗದ್ದಲ ಮಾಡುವಾಗ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸ್ ಸಿಬ್ಬಂದಿ ಬರ್ತಾ ಇದ್ದಂಗೆ, ವ್ಯಾನು ಜೀಪು ಬರ್ತಾ ಇದ್ದಂಗೆ ಇವರೆಲ್ಲ ತಲೆ ತಪ್ಪಿಸ್ಕೊಂಡು ಓಡ್ತಾರೆ. ಆದರೆ ಒಂದಂತೂ ಭ್ರಷ್ಟಾಚಾರದ ಆರೋಪ ಇವ್ರು ನಿಲ್ಲಿಸಲಿಲ್ಲ. ಆ TV ಚಾನಲ್ ಕಂಟಿನ್ಯೂಸ್ ಆಗಿ ಮಾಡ್ತಲೇ ಇದ್ದರು. 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸಕ್ಕೆ ನಮ್ಮ ಗೆಳೆಯರೆಲ್ಲ ಪ್ರಶ್ನೆ ಮಾಡ್ತಾರೆ. ದೂರದ ಊರುಗಳಿಂದ ಫೋನ್ ಮಾಡಿ ಇಷ್ಟು ಆರೋಪ ಮಾಡ್ತಾ ಇರುವಾಗ ನೀವು ಸುಮ್ಮನೆ ಇದ್ದರೆ ತಪ್ಪಾಗುತ್ತೆ, ಇದಕ್ಕೊಂದು ಪ್ರತಿಕ್ರಿಯೆ ಕೊಡಬೇಕು. ಕೊಡದೇ ಇದ್ದರೆ ಅವ್ರು ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ಒಪ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಹೇಳಿ ನಮ್ಮ ಗೆಳೆಯರು ಪ್ರಶ್ನೆ ಮಾಡಿದ ಕಾರಣಕ್ಕೆ ಬೆಂಗಳೂರು ಪ್ರೆಸ್ ಕ್ಲಬ್ಬನ್ನು ಅವತ್ತ 28ನೇ ತಾರೀಕು ಗೊತ್ತು ಮಾಡಿ ಆ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋಗಬೇಕಾಗಿರುತ್ತೆ. ನನ್ನನ್ನು ಭೇಟಿ ಮಾಡಲಿಕ್ಕೆ ಇದೇ ಕಚೇರಿಗೆ ನಮ್ಮಿಂದ 100 ಜನ ಕಾರ್ಯಕರ್ತರು ಬಂದಿರ್ತಾರೆ. ನಾನು ಅವ್ರ ಜೊತೆ ಕುಂತು ಮಾತಾಡಿ ಅವರ ಅನೇಕ ಅನುಮಾನಗಳಿಗೆ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಸಮಾಧಾನ ಪಡಿಸ್ಬೇಕಾಗಿರುತ್ತೆ. ಆದರೆ ಪ್ರೆಸ್ ಮೀಟಿಗೆ ಟೈಮ್ ಆದ ಕಾರಣಕ್ಕೆ ನಾನು ಇಲ್ಲಿಂದ ಹೊರಡಬೇಕಾಗಿರುತ್ತೆ. ಆ ಕಾರಣಕ್ಕೆ ನೀವೆಲ್ಲ ಇಲ್ಲೇ ಇರಿ, ನಾನು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ, ಅಡ್ರೆಸ್ ಮಾಡಿ ಅಂತ ಹೇಳಿ ಹೊರಡ್ತೇನೆ. ಕೆಳಗಡೆ ಹೋದಾಗ ನಮ್ಮ ಹುಡುಗ ಒಬ್ಬ ನೆಲಮಂಗಲದವನು, ಅಣ್ಣ ನಮ್ಮ ಕಾರಲ್ಲಿ ಕೂತ್ಕೊಳ್ಳಿರಿ, ನಾವು ಹೊಸ ಗಾಡಿ ತಂದಿದ್ದೀವಿ, ಹಾಗಾಗಿ ನಮ್ಮ ಕಾರಲ್ಲಿ ಹೋಗೋಣ ಅಂಥೇಳಿ ಒತ್ತಾಯ ಮಾಡ್ತಾರೆ. ನಾನು ನನ್ನ ಕಾರ್ ಬಿಟ್ಬಿಟ್ಟು ಆ ಸಣ್ಣ ಗಾಡಿಯಲ್ಲಿ ಕೂತ್ಕೊಂಡು ಪ್ರೆಸ್ ಕ್ಲಬ್ಬಿಗೆ ಹೋಗ್ತೀವಿ. ಅಲ್ಲಿ ನನ್ನ ಕಾರ್ನಲ್ಲಿ ಬರ್ತೀನಿ ನಾನು ಅಂತ ಹೇಳಿ ನನ್ನ ಮೇಲೆ ಅಟ್ಯಾಕ್ ಮಾಡುವಂಥ ತಂಡ ಕಾಯ್ತಾ ಇರುತ್ತೆ. ಆದರೆ ನಾನು ಸಣ್ಣ ಗಾಡೀಲಿ ಹೋದ ಕಾರಣಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಇಳಿದ್ಬಿಟ್ಟು ಪ್ರೆಸ್ ಕ್ಲಬ್ ಒಳಗಡೆ ಹೋಗ್ತಾ ಇರ್ತೀನಿ. ಯಾರೋ ಒಬ್ಬ ಕೂಗಾಡ್ತಾನೆ, ಬಂದರು ಬರ್ರೋ ಅಂತ ಹೇಳಿ. ಆವಾಗ ಧಿಕ್ಕಾರ ಧಿಕ್ಕಾರ ಅಂಥೇಳಿ ಓಡೋಡಿ ಮೇಲ್ ಬೀಳಕ್ಕೆ ಬರ್ತಾ ಇರ್ತಾರೆ. ಆಗ ನಾನು ಗದರಿಸ್ತೀನಿ. ಆಮೇಲೆ ಯಾರೋ ನಮ್ಮವ್ರು ಹೇಳ್ತಾರೆ, ಇಲ್ಲ ನೀವು ಒಳಗಡೆ ನಡ್ರಿ ಅಂತ ಹೇಳಿ ಕಳಿಸ್ತಾರೆ. ಅವತ್ತು ಪ್ರೆಸ್ ಮೀಟ್ನಲ್ಲಿ ನಾವು ಇಷ್ಟೇ ಹೇಳಿದ್ದು, ಭ್ರಷ್ಟಾಚಾರ ನಿಜನೇ ಆಗಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ತಾವಿದಿರಿ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದಿರಿ, ನಿಮ್ಮದು ACPನೋ ಅಥವಾ CODನೋ ಒಂದು ಜವಾಬ್ದಾರಿ ವಹಿಸ್ಬಿಡಿ. ಭ್ರಷ್ಟಾಚಾರವನ್ನು ಸಂಪೂರ್ಣ ತನಿಖೆ ಮಾಡಿ ಇದನ್ನು ಪೂರ್ಣ ಪ್ರಮಾಣದ ರಾಜ್ಯದ ಜನತೆ ಗೊತ್ತಾಗಲಿ. ಎರಡನೇದು, ಮಾನ್ಯ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಈ ಗದ್ದಲ ಮಾಡ್ತಾ ಇದ್ದಾರಲ್ಲ, ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ಬು ಸಾಕ್ಷಿ. ಅವರು ಹುಡುಗರು ಬಂದು ಅಟ್ಯಾಕ್ ಮಾಡಿದ್ದು, ಇಲ್ಲಿ DCP ಬಂದು ಅದನ್ನು ಕಂಟ್ರೋಲ್ ಮಾಡಿದ್ದು, ಅವ್ರ ಹುಡುಗರು ನಮ್ಮ ರೈತರ ಕೈಲಿ ಒದೆ ತಿಂದಿದ್ದು, ಇದು ಎಲ್ಲದೂ ಕೂಡ ಸಾಕ್ಷಿಯಾಗಿದೆ. ಅವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದಕ್ಕೆಲ್ಲದಕ್ಕೂ ಕೂಡ ಪ್ರೆಸ್ ಕ್ಲಬ್ಬು ಅವತ್ತಿನ ಸಾಕ್ಷಿ. ಅವತ್ತು ನಾನು ಹೇಳಿದೆ, ಮಾನ್ಯ ಕುಮಾರಸ್ವಾಮಿ ನೀನು ಇದನ್ನೆಲ್ಲ ಮಾಡಿಸ್ತಾ ಇದೆಯಲ್ಲ, ಒಂದು ಕೆಲಸ ಮಾಡು, ನೀನು ಸಜ್ಜನ ಆಗಿದ್ದರೆ, ಒಬ್ಬ ಮುಖ್ಯಮಂತ್ರಿಯಾಗಿ ನಿನಗಿದ್ದಂಥ ಗೌರವ ಇನ್ನೂ ಜಾಸ್ತಿ ಆಗಬೇಕನ್ನೋದಾದರೆ ನಾವಿಬ್ಬರೂ ಕೂಡ ಪ್ರೆಸ್ ಕ್ಲಬ್ಬಲ್ಲಿ ಕೂರೋಣ. ಕರ್ನಾಟಕದ ಮೀಡಿಯಾ ನಮ್ಮ ಎದುರುಗಡೆ ಇರಲಿ, ನಿಮ್ಮ ಪರ ಜನ ಇರಲಿ, ನಮ್ಮ ಪರ ಜನ ಇರಲಿ, ನಾವಿಬ್ಬರೂ ಆರ್ಗ್ಯುಮೆಂಟ್ ಮಾಡೋಣ. ನೀನು ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡು, ನಾನು ಅದಕ್ಕೆ ಸರಿಯಾದಂಥ ಉತ್ತರವನ್ನು
ಕೊಡ್ತಾ ಇದ್ದೀನಿ ಇಲ್ಲ ಅನ್ನೋದನ್ನು ಮೀಡಿಯಾ ಕರ್ನಾಟಕದ ಜನಕ್ಕೆ ಹೇಳಿ. ಈ ಮೂಲಕ ನಿನ್ನ ತರ್ಕಬದ್ಧವಾದ ವಿಚಾರ, ಆರೋಪ ಪ್ರತ್ಯಾರೋಪಗಳು ಕರ್ನಾಟಕದ ಜನಕ್ಕೆ ಗೊತ್ತಾಗಲಿ. ನಾನೇನು ನಿನ್ನ ಬಗ್ಗೆ ಮಾತಾಡಿದ್ದೀನಿ, ಅದು ಹೇಗೆ ನಿಜ ಅನ್ನೋದನ್ನ ನಾನು ನಿನ್ನ ಬಗ್ಗೆ ಸಾಬೀತು ಮಾಡ್ತೀನಿ, ನೀನು ನನ್ನ ಬಗ್ಗೆ ಸಾಬೀತು ಮಾಡು ಅಂತ ಹೇಳಿ ಮೀಡಿಯಾದವ್ರಿಗೆ ಅಪೀಲ್ ಮಾಡಿದ್ವಿ. ಆದರೆ ಮೀಡಿಯಾದವರು ಅದನ್ನು ಮಾಡಲಿಲ್ಲ, ಅದೇನೋ ಗೊತ್ತಿಲ್ಲ. ಸರಿ, ಅದು ಅಲ್ಲಿಗೆ. ಮತ್ತು ಇದ್ರ ಜೊತೆಯಲ್ಲೇ, ಈ ಆರೋಪದ ಜೊತೆಯಲ್ಲಿ ಇದೇ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಕೆಲವರು ಮುತ್ಸದ್ದಿಗಳು ಮಾತಾಡಿದ್ದನ್ನು ನಾನು ಕೇಳಿದೆ. ಅವರು ಅರ್ಧ ಬ್ಲಾಕು, 35 ಕೋಟಿಯಲ್ಲಿ ಅರ್ಧ ಬ್ಲಾಕು, ಅರ್ಧ ವೈಟ್ ತಗೊಂಡಿದ್ದಾರೆ ಅಂತ. ನನಗೆ ಅವ್ರ ಬಗ್ಗೆ ಎಲ್ಲ ಅಪಾರ ಗೌರವ. ಯಾಕಂದರೆ ಭಾಳ ಕಾಲ ಕಮ್ಯುನಿಸ್ಟ್ ತತ್ವದ ಕೆಳಗಡೆ ಬಂದಂಥವರು, ಹಿರಿಯರು, ಇವತ್ತ ವಯೋವೃದ್ಧರು. ಅವ್ರ ಬಗ್ಗೆ ಗೌರವ ಈಗಲೂ ಕೂಡ ಇಟ್ಕೊಂಡಿದ್ದೀನಿ, ಅವ್ರು ಏನೇ ಆರೋಪ ಮಾಡಲಿ. ಆದರೆ ಅರ್ಧ ವೈಟು ಅರ್ಧ ಬ್ಲ್ಯಾಕ್ ಅಂತಾರಲ್ಲ, ಆಯ್ತಪ್ಪ, ನೀ ಬ್ಲ್ಯಾಕ್ ಬಗ್ಗೆ ಅಕೌಂಟಲ್ಲಿ ಏನು ಹೇಳೋಕ್ಕಾಗಲ್ಲ, ಬಿಟ್ಬಿಡಿ. ನೀವು ವೈಟ್ ಅಂತ ಹೇಳಿದ್ರಲ್ಲ, ಅದನ್ನಾದರೂ ಸಾಬೀತು ಮಾಡಬೇಕಲ್ಲ. ಒಬ್ಬ ಕಾಮನ್ ಸೆನ್ಸ್ ಇರುವಂಥವನು ಇದನ್ನು ಸಾಬೀತು ಮಾಡಬೇಕಲ್ಲ. ಇದನ್ನು ಏನೂ ಮಾಡ್ದಲ್ಲೇ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಒಂದು ಹೆಸರನ್ನು ಬಹಳ ಖರಾಬ್ ಮಾಡಬೇಕು, ಆ ಹೆಸರನ್ನು ಗಲೀಜು ಮಾಡಬೇಕಂತೇಳಿ ತಾವೇನು ಪ್ರಯತ್ನ ಮಾಡಿದರು, ಇದು ಸತ್ಯನಾ? ನೀವು ಸತ್ಯವನ್ನು ಎತ್ತಿಡಿಯೋಕ್ಕಾಗತ್ತಾ? ನೀವು ಮಾತಿಗೆ ಭದ್ರಾಗಿದ್ದೀರಾ ಅನಂತ ಸುಬ್ರಾಯರೇ? ನಾನು ಅನಂತ ಸುಬ್ರಾಯರಿಗೆ ಕೇಳ್ತೀನಿ, ನೀವು ಅರ್ಧ ವೈಟು ಅರ್ಧ ಬ್ಲ್ಯಾಕ್ ಅಂತ ಹೇಳಿದ್ರಲ್ಲ, ಬೇಡಪ್ಪ, ಬ್ಲ್ಯಾಕ್ ಅದು ಲೆಕ್ಕಕ್ಕೆ ಸಿಕ್ಕಲ್ಲ ಬಿಡಿ. ನೀವು ವೈಟ್ ಅಂತ ಹೇಳಿದ್ರಲ್ಲ ಅರ್ಧ, ಅದನ್ನು ಸಾಬೀತು ಮಾಡೋಕ್ಕಾಗತ್ತಾ? ನಿಮ್ಮ ಲಕ್ಷ್ಮಣ್ ಸವದಿ ಕೈಲಿ ಹೇಳ್ಸೋಕ್ಕಾಗತ್ತಾ? ನಿಮ್ಮ ಲಕ್ಷ್ಮಣ್ ಸವದಿ ಮಂತ್ರಿ ಪ್ರಾಮಾಣಿಕವಾಗಿದ್ದರೆ ಈ ಘಟನೆ ಸತ್ಯವಾಗಿದೆ ಅಂತ ಹೇಳಿ ಯಾಕೆ ಹೇಳಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತು? ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಎಲ್ರಿಗೂ. ಯಾರ ಮೇಲೆ ಆರೋಪ ಮಾಡೋದಕ್ಕೆ ಮುಂಚೆ ನಾನು ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಮಾತ್ರನೇ ಮಾತಾಡಬೇಕು. ಕೇವಲ ಭ್ರಷ್ಟಾಚಾರದ ಆರೋಪ ಮಾಡೋದ್ರಿಂದ ಒಬ್ಬನ್ನ ನಾವೇ ಭ್ರಷ್ಟರನ್ನು ಮಾಡಿಬಿಟ್ವಿ ಅಂತ ಹೇಳಿ ನೀವು ಬೆನ್ನು ತೊಟ್ಕೊಂಡ್ರೆ ನಿಮ್ಮಂಥ ಮೂರ್ಖರು, ನಿಮ್ಮಂಥ ಹೇಡಿಗಳು, ನಿಮ್ಮಂಥ ಅವಿವೇಕಿಗಳು ಮತ್ತೊಬ್ಬರು ಇಲ್ಲ. ಈ ಸಂದರ್ಭದಲ್ಲಿ ನನ್ನ ಸಾರಿಗೆ ಬಂಧುಗಳು, ಏನಾಯಿತು ಸರ್ ನಿಮಗೆ? ನಿಜನಾ ಇದು ನಿಜನಾ ಅಂತ ಹೇಳಿ ಒಂದು ಪ್ರೀತಿಯಿಂದ ಮಾತಾಡಿಸ್ತಲೇ ಇರೋದು ಕೂಡ ನನಗೆ ನೋವಾಗಿದೆ. ಯಾಕಂದರೆ ವ್ಯವಸ್ಥಿತವಾಗಿ ಏನು ಈ ಭ್ರಷ್ಟಾಚಾರದ ಆರೋಪ ಹೊರಿಸಿ ರೈತ ಚಳುವಳಿಯಿಂದ ದೂರ ಮಾಡಬೇಕು, ಸಾರಿಗೆ ಹೋರಾಟದಿಂದ ದೂರ ಮಾಡಬೇಕು, ರಾಜಕಾರಣದಿಂದ. ಯಾಕೆ ಅಂದರೆ ಇವತ್ತು ನಡೀತಾ ಇರೋದು ರಾಜಕಾರಣ ಅಲ್ಲ, ಇದೊಂದು ದಂಧೆ, ಇದೊಂದು ಭ್ರಷ್ಟಾಚಾರದ ಕೂಪುಗಳು. ಇದಕ್ಕೆ ಪರ್ಯಾಯ ರೂಪವನ್ನು ನೀಡಬೇಕಂತ ಏನು ಮಾತಾಡ್ತೀವಿ, ಈ ಮಾತುಗಳನ್ನು ಸಹಿಸೋದಕ್ಕೆ ಆಗದೇ ಇರತಕ್ಕಂಥ ರಾಜಕಾರಣಿಗಳು, ಹೋರಾಟಗಾರರು ಅಂತ ಹೇಳ್ತಕ್ಕಂಥ ಜನ, ಇವರು ಎಲ್ಲರೂ ರೂಪಿಸಿದಂಥ ಈ ಭ್ರಷ್ಟಾಚಾರ ಆರೋಪ ಇದು ನನ್ನ ಮೇಲೆ ನಡೆಸಿದಂಥ ಕುತಂತ್ರಗಳೇ ಹೊರತು ಸತ್ಯ ಅಲ್ಲ. ಆ ಕಾರಣಕ್ಕೆ ನಾನು ಮನವಿ ಮಾಡ್ತೇನೆ, ನಾನು ಯಾವುದೇ ವಿಚಾರಣೆಗೆ ಸಾರ್ವಜನಿಕವಾಗಿ ನಾನು ಬರೋದಕ್ಕೆ ತಯಾರಿದ್ದೀನಿ. ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡೋದೇ ಆದರೆ ಇನ್ನೂ ವಿಸ್ತಾರವಾಗಿ ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನಾನು ಬದ್ನಿದ್ದೀನಿ. ಈ ಭ್ರಷ್ಟಾಚಾರ ಯಾರು ಮಾಡ್ತಾ ಇದ್ದಾರೋ ಅವರೇ ಭ್ರಷ್ಟರೇ ಹೊರತು ನಾನು ಭ್ರಷ್ಟ ಅಲ್ಲ. ನನ್ನ ಕೈ ಬಾಯಿ ಶುದ್ಧ ಆಗಿದೆ.
ನಾನು ಅನ್ನ ತಿಂತಾ ಇದ್ದೀನಿ, ನಾನು ರೈತನ ಮಗ. ನೀವ್ಯಾರ್ಯಾರು ನಮ್ಮ ಹಿಂದೆ ಭ್ರಷ್ಟಾಚಾರ ಕಟ್ಟಿದ್ರು ನೀವು ಹರಾಮ್ಖೋರರು, ಅಯೋಗ್ಯರು, ನೀವೇ ಭ್ರಷ್ಟಾಚಾರಿಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮಾತಿಗೆ ಪ್ರತಿ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.